ಗೈಸ್ ರಕ್ಷಿತ್ ಶೆಟ್ಟಿ ಮೂವಿದು ಒಂದು ಡೈಲಾಗ್ ಇದೆ, ನೆನಪಿದ್ಯಾ? ಇವ್ರು 3 ಜನದಲ್ಲಿ ಒಬ್ರಿಗೆ ಒಂದು ನೋಟಿಫಿಕೇಶನ್ ಬಂದೈತೆ. ಪಾಸಿಟಿವ್ ಇಲ್ಲಿಂದ ಹೆಂಗ್ ಕಾಣಿಸ್ತಿದೆ ಗೊತ್ತಾ? ಏನಂತ ನೋಟಿಫಿಕೇಶನ್ ಅಂದ್ರೆ ಗೈಸ್ ನೆಕ್ಸ್ಟ್ ಏನಾದ್ರು ಸೋಡಾ ಕುಡಿಬೇಕಂದ್ರೆ ಇಲ್ಲೇ ಬಂದು ಕುಡೀರಿ. ಸಕ್ಕದಾಗಿತ್ತು ಮಾತ್ರ. ನೈಟ್ ಪೂರ್ತಿ ಕಾರ್ ಓಡಿಸಿ ಫುಲ್ಲು ಸುಸ್ತಾಗ್ಬಿಟ್ಟು 3 ಜನ ಬರ್ತಾ ಇದ್ದೀವಿ. ನಾಕೊಂದು ಕ್ರೇಜಿ ಫುಲ್ ಚೆನ್ನಾಗಿತ್ತು. ನೀವು ಅಲ್ಲೆಲ್ಲ ಚೆಲ್ಲಿದ್ರೆ ವೇಸ್ಟ್ ಅವ್ರು ಕುಡಿಯೋದು ಸುಮ್ಮನೆ. ಸೊ ಹಾಗಾದ್ರೆ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಪ್ರಿಯಾಪಟ್ಟಣದಿಂದ. ಸೊ ನಾವು ಬಾಯ್ಸ್ ಎಲ್ಲರೂ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಈಗ ತಾನೇ ಜಸ್ಟ್ ಊಟ ಮಾಡ್ಕೊಂಡು ಬಂದ್ವಿ. ಸೊ ಇವನು ಮಸಾಲೆ ಪುರಿ ತಿಂತವನೆ, ಊಟ ಆದಮೇಲೆ ಮಸಾಲೆ ಪುರಿ ತಿಂತವನೆ. ಸೊ ಗೈಸ್ ನಮ್ಮ ಜೊತೆ ಯಾರ್ಯಾರು ಇದ್ದಾರೆ ಅಂತ ನಿಮಗೆಲ್ಲ ನಾಳೆ ಗೊತ್ತಾಗುತ್ತೆ. ಸೊ ಅಂದರೆ ನೋಡೋಣ, ಆದರೆ ಆಮೇಲೆ ತೋರಿಸ್ತೀನಿ. ಸೊ ಒಂದು 2 ದಿನ ಇರಬೇಕು ಅಂತ ನಾವು ಓಡ್ತಾ ಇರೋದು. ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಸುತ್ತ ಪ್ಲೇಸ್ಗಳೆಲ್ಲ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಗೋ. ಗೈಸ್ ಇವ್ರು 3 ಜನದಲ್ಲಿ ಒಬ್ರಿಗೆ ಒಂದು ನೋಟಿಫಿಕೇಶನ್ ಬಂದೈತೆ. ಇವನು ಏನಂತ ನೋಟಿಫಿಕೇಶನ್ ಅಂದ್ರೆ ಕನ್ನಡ ಆಂಟಿ ಹೊಸ ವಿಡಿಯೋ ಅಂತ. ಯಾರಿಗೆ ಬಂದಿರ್ಬೋದು ಗೆಸ್ ಮಾಡಿ. 1, 2, 3. ಗೈಸ್ ನಾವು ಮಡಿಕೇರಿ ರೂಟಲ್ಲಿ ಹೋಗ್ಬೇಕಿತ್ತು. ಸೊ ನಮ್ಮ ಬ್ರದರ್ ಋತುಷ್ ಅಂತ ಅವ್ರ ಹೆಸರು. ರೂಟ್ ಚೇಂಜ್ ಮಾಡಿದ್ವಿ. ರೂಟ್ ಅಂತೂ ಸಕ್ಕದಾಗಿದೆ. ಸೊ ಇವ್ರು 3 ಜನಕ್ಕೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಇವಾಗ ಇಲ್ಲಿ ಇಳಿಸ್ತೀವಿ. ಇವಾಗ ಒಂದು 5 ನಿಮಿಷ ನಡ್ಕೊ ಬರ್ಬೇಕು. 10,000 ರೂಪಾಯಿ ಪ್ರೈಸು. ಯಾರು ಹೋಗ್ತೀರಾ? ಯಾವ್ದು ಒಂದು ಫೇಮಸ್ ಡೈಲಾಗ್ ಐತಿ ಇದು ಆಂಟಿದ ಹೊಸ ವಿಡಿಯೋ. ಏನಾಯ್ತಾ? ಆಯ್ತು ಅಂತ ನಾನು ಗೈಸ್ ನೈಟ್ ಬಂದು ರೀಚ್ ಆಗಿದ್ದೀವಿ. ಮಧ್ಯರಾತ್ರಿ ಒಂದು 3 ಗಂಟೆ ಅನಿಸುತ್ತೆ ಟೈಮು. ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲ ನನಗಂತೂ. ನಾನು ಮಲ್ಕೊಬಿಟ್ಟಿದ್ದೆ ಫುಲ್ಲು. ಅವ್ರು ನೋಡಿ ನಮ್ಮ ಫ್ರೆಂಡ್ಸು ಟೆಂಟ್ ಹಾಕೊಂಡು ಮಲ್ಗೋರೆ ಆರಾಮಾಗಿ. ನಾನು ಕಾರಲ್ಲಿ ಮಲ್ಕೊಂಡೆ. ಆಚೆ ನಾನು ಬರೋದಿಲ್ಲ ಅಂದ್ಬಿಟ್ಟು ಕಾರಲ್ಲೇ ಮಲ್ಕೊಂಡಿದ್ದೆ ನಾನು. ಒಳ್ಳೆ ನಿದ್ದೆ. ಧರ್ಮಸ್ಥಳದಲ್ಲಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಮುಂದೆ ಎಲ್ಲಿ ಹೋಗೋದಂತ ನೋಡೋದು. ನೈಟ್ ಪೂರ್ತಿ ಕಾರ್ ಓಡಿಸಿ ಫುಲ್ಲು ಸುಸ್ತಾಗ್ಬಿಟ್ಟು 3 ಜನನೂ ಕಾರಲ್ಲೂ ಮಲಗಿದ್ರು, ಇಲ್ಲೂ ಮಲ್ಕೊಂಡವ್ರೆ, ಇನ್ನೂ ಮಲ್ಕೊಂಡವ್ರೆ. ನಾವು ಟೆಂಟ್ ಹಾಕಿದ್ದೆಲ್ಲ ಕ್ಲೋಸ್ ಮಾಡಿಕೊಂಡು ಎಲ್ಲ ನೋಡಿ ಕ್ಲೋಸ್ ಮಾಡ್ತವ್ರಲ್ಲಿ. ಇವಾಗ ನೇತ್ರಾವತಿಗೆ ಹೋಗ್ಬೇಕು, ಫ್ರೆಶ್ ಅಪ್ ಆಗೋಕ್ಕೆ. ಸ್ನಾನ ಮಾಡೋಕ್ಕೆ ನದಿಗೆ ಹೋದ್ವಿ. ನದಿ ಅಂತೂ ಫುಲ್ಲು ಜನ ಇದ್ದರು ಮತ್ತು ಸ್ವಲ್ಪ ಗಲೀಜು ಆಗಿತ್ತು. ಅದಕ್ಕೆ ನಾವು ನದಿಗೆ ಹೋಗಲಿಲ್ಲ. ಇಲ್ಲಿ ಸ್ನಾನ ಮಾಡೋಕ್ಕೆ ಬಂದಿದ್ದೀವಿ. ಏನು ಕ್ರೇಜಿ ಆಗಿದೆ ನೋಡಿ ಮನೆಯದು. 1 ಬಕೆಟ್ ಬಿಸಿನೀರಿಗೆ 100 ರೂಪಾಯಿ ಅಂತೆ. ನಮ್ಮ ಮನೆಯಲ್ಲಿ ಎಷ್ಟೆಷ್ಟು ಬಕೆಟ್ ನಾವು ಇಕ್ಕೋತೀವಿ. ಗೈಸ್ ಎಲ್ಲರೂ ಪಂಚೆ ಹಾಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ಅಷ್ಟೊಂದು ರಶ್ ಇಲ್ಲ, ಆರಾಮಾಗಿ ಹೋಗ್ತಿದ್ದೀವಿ. ಎಲ್ಲ ಬಾಯ್ಸ್ ಎಲ್ಲ ಇಲ್ಲೇ ಹೋಗ್ತವ್ರೆ. ಗೈಸ್ ಪ್ರಸಾದ ಮತ್ತು ಕಾಯಿ ತೊಗೊಂಡಿದ್ದೀವಿ. ಇಷ್ಟೊತ್ತವರೆಗೂ ಇಲ್ಲೇ ಲಾಕ್ ಆಗಿದ್ವಿ ನಾವು. ಸೊ ಇವಾಗ ಹೋಗ್ತಾ ಇದ್ದೀವಿ. ಗೈಸ್ ಫೈನಲಿ ದರ್ಶನ ಎಲ್ಲ ಮುಗೀತು. ಈಗ ಫೋಟೋಶೂಟ್ ಮಾಡ್ತಾಯಿದ್ದೀವಿ. ಎಲ್ಲರೂ ಫೋಟೋಶೂಟ್ ಮಾಡ್ತವ್ರೆ ಇಲ್ಲಿ. ನಂದು ಫೋಟೋಶೂಟ್ ಆಯಿತು. ಇವಾಗ ದರ್ಶನ ಮುಗಿಸ್ಕೊಂಡು ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ರದಲ್ಲೇ ಇರೋದು. ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಹೋಗ್ತಾ ಇರೋದು ಇದು. ಲೇಸಿ ಆಗಿಬಿಟ್ಟು ಒಂದು 30 ಮೆಟ್ಲು ಹತ್ತಿದ ತಕ್ಷಣ ಫುಲ್ ಸುಸ್ತಾಗ್ಬಿಡ್ತಿದೆ. ಫೈನಲಿ ದೇವಸ್ಥಾನ ಸಿಕ್ತು. ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ನಿಮಗೆ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ.
ಗೈಸ್ ಇನ್ನೂ ದೇವಸ್ಥಾನ ಓಪನ್ ಆಗಿಲ್ಲ ಗೈಸ್, ಏನು ಮಾಡೋಕ್ಕಾಗಲ್ಲ. ಹೋಗೋಣ ಬನ್ನಿ ವಾಪಸ್. ತಿರುಗ್ತೈತೆ ಗೈಸ್, ಗಿಂಬಲಲ್ಲಿ ವಿಡಿಯೋ ಮಾಡ್ತಿರೋದು ಇವತ್ತು. ಸೊ ಶಿಟ್, ಹಾಂ, ದಿಸ್ ಈಸ್ ನಾಟ್ ಪರ್ಫೆಕ್ಟ್. ಹಾಂ ಗೈಸ್, ಇವತ್ತು ನಾವು ಎರ್ಮೈ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಸೊ 1-2 ಕಿಲೋಮೀಟ್ರ್ ಟ್ರಕ್ಕಿಂಗ್ ಇರುತ್ತೆ. ಸೊ ನೋಡ್ತಾ ಇರಿ, ಸಕ್ಕತ್ತಾಗಿರುತ್ತೆ. ನಮ್ಮ ಬಾಯ್ಸ್ ಎಲ್ಲ ಇದ್ದಾರೆ, ಎಲ್ಲರೂ ನಿಮಗೆ ತೋರಿಸ್ತೀನಿ. ಗೈಸ್ ಇವಾಗ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ನಾಗಲೇ ಫುಲ್ ಸುಸ್ತಾಗ್ಬಿಟ್ಟವನೇ ನೋಡಿ ಅವ್ರ ಬ್ಯಾಕಲ್ಲಿ. ಹೌದು ಅಯ್ಯ, ನಿಮ್ಮ ಮಕ್ಕನೇ ಕಾಣಿಸ್ತಿದೆ. ಗೈಸ್ ನಮ್ಮ ಜೊತೆ ಯಾರ್ಯಾರು ಬಂದವ್ರೆ ಅಂತ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಬನ್ನಿ. ಇವಾಗ ಸಂತೋಷು ಯಾವ ಯಾಕೆ ಉಡ್ಬಿಳ್ತಾ ಇರ್ತಾರ. ಹಿಂಗೆ ಫೋನ್ ಗಿಂಬಲಲ್ಲಿ ಶೂಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ, ಅಡ್ಜಸ್ಟ್ ಆಗಲಿಲ್ಲ. ಅದಕ್ಕೆ ಕೈಲೇ ಇಟ್ಕೊಂಡು ಮಾಡ್ತಾಯಿದ್ದೀನಿ ವಿಡಿಯೋ. ಸೊ ಈ ಕಾಡು ಮಧ್ಯದಲ್ಲಿ ಯಾವುದೋ ಮನೆ ಇದೆ ನೋಡಿ. ಸೊ ಇವಾಗ ನಾವು ಆಲ್ಮೋಸ್ಟು 1 ಕಿಲೋಮೀಟ್ರ್ ಹತ್ಕೊಂಡು ಬಂದಿದ್ದೀವಿ. ಇನ್ನೂ ಒಂದು 1 ಕಿಲೋಮೀಟರು 800 ಮೀಟರ್ ತೋರಿಸ್ತಿದೆ. ಈಗ ಎಲ್ಲರೂ ಇಲ್ಲೇ ಹೋಗ್ತವ್ರು ನೋಡಿ. ನಾವು ನೋಡೋಕೆ ಹೋಗ್ತಿರೋದು ಫಾಲ್ಸ್ನ. ಸೊ ಹೆಂಗಿರುತ್ತೆ ಏನು ಅಂತ ನಿಮಗೆಲ್ಲ ತೋರಿಸ್ತೀನಿ, ನೋಡ್ತಾಯಿರಿ. ಸುಮಾರು ಜನ ಈಗ ಹೋಗಿದ್ರಲ್ಲ, ಕೆಳಗಡೆ ಸಿಕ್ತಾಗ ಹೇಳಿದ್ರು ಅವರು, ಆಟಾಡ್ಬೋದು ಚೆನ್ನಾಗಿದೆ ಅಂತ. ಹೆಂಗಿರುತ್ತೆ ನೋಡೋಣ ಬನ್ನಿ, ಒಂಥರ ಹೊಸ ಎಕ್ಸ್ಪೀರಿಯೆನ್ಸು. ಲೆಟ್ಸ್ ಗೋ. ಒಂದು ಆಂಟಿ ನಮಗೆ ಡೈರೆಕ್ಷನ್ ಹೇಳಿದರು, ಒಂದು ರೋಡ್ ಸಿಗುತ್ತೆ, ಮೇಲೋಗ್ಬಿಡಿ ಕೆಳಗೆ ಹೋಗಿ ಅಂತ. ಸೊ ಇವಾಗ ಹೋಗ್ತಾಯಿದ್ದೀವಿ. ಕ್ರೇಜಿಯಾಗಿದೆ ಮಾತ್ರ ರೋಡು, ಫುಲ್ಲು ಕಾಡು. ನನ್ನ ಜೊತೆ ಇವತ್ತು ಯಾರ್ಯಾರು ಇದ್ದಾರೆ ಅಂತೆಲ್ಲ ತೋರಿಸ್ತೀನಿ ಬನ್ನಿ ನಿಮಗೆ. ಮೋಹಿತ್ ಅಂತ, ಇವರು ಸಂತೋಷ್ ಅಂತ, ಇವರು ಅವ್ರು ಕನ್ನಡಕ್ಕೆ ಹಾಕೊಂಡು ರೆಡಿ ಆಗೋನಾಗಲೇ. ಹಾಯ್ ಮೇಡಮ್. ಓಯ್ ನೋಡಿ, ಪಂಚಲ್ಲಿ ಬಂದವನು ಇಲ್ಲಿಗೆ. ನಾವೆಲ್ಲ ಪ್ಯಾಂಟಲ್ಲಿ ಬಂದರೆ ಅವನು ಪಂಚಲ್ಲಿ ಬಂದವನೇ, ಅವನು ಮತ್ತು ಇವನು. ಹೇರ್ ಕಂಡೀಷನ್ ಇರುತ್ತೆ ಫುಲ್ಲು ಬತ್ತೈತೆ ಗೈಸ್, ಫುಲ್ಲು ಹೀಟ್ ಗೈಸ್, ಹೆವಿ ಸೆಕೆ ಆಗ್ತಿದೆ ನಮಗಂತೂ. ಗೈಸ್ ಇಲ್ಲಿವರೆಗೂ ಗಾಡೀಲಿ ಬಂದವ್ರು ನೋಡಿ, ನಾವೇನು ನಡ್ಕೊ ಬಂದ್ವಿ ಅಲ್ಲಿವರೆಗೂ ಗಾಡೀಲಿ ಬಂದವ್ರೆ. ಸೊ ಸೆಕೆಗೆ ಟಿ ಶರ್ಟ್ ಎಲ್ಲ ತೆಗ್ಬಿಟ್ಟಿದ್ದೀವಿ. ಸೊ ಬನ್ನಿ ಹೋಗೋಣ. ನಾವು ಸ್ವಲ್ಪ ದೂರ ಇದೆ, ಹೋಗ್ತಾ ಇದ್ದೀವಿ. ಕ್ರೇಜಿಯಾಗಿದೆ ಎಕ್ಸ್ಪೀರಿಯೆನ್ಸ್ ಮಾತ್ರ. ಸೊ ವಾಟರ್ ಫಾಲ್ಸು ಕ್ರೇಜಿಯಾಗಿರುತ್ತೆ, ಎಲ್ಲ ಸ್ವಿಮ್ ಮಾಡಿ ಚೆನ್ನಾಗಿ ಆಟ ಆಡ್ಬಿಡ್ತೀವಿ. ಇಸ್ ಏನು ಕ್ರೇಜಿಯಾಗಿದೆ ನೋಡಿ, ನೀರಿಲ್ಲ ಅಷ್ಟೇ, ಸಖತ್ ಗೈಸ್. ರೂಟು ಕನ್ಫ್ಯೂಸ್ ಆಗ್ತಿದೆ. ಸೊ ಹೆಂಗೋ ಒಂದು ಹೋಗ್ತಾ ಇದ್ದೀವಿ, ಗೊತ್ತಿಲ್ಲ ಎಲ್ಲಿದೆ ಅಂತ, ಕರೆಕ್ಟ್ ರೂಟು ಗೊತ್ತಿಲ್ಲ ಯಾರಿಗೂ. ಸೊ ಯಾರಾದರೂ ಸಿಕ್ಕಿದ್ರೆ ನೋಡುವ ಬನ್ನಿ. ಗೈಸ್ ರಕ್ಷಿತ್ ಶೆಟ್ಟಿ ಮೂವಿದು ಒಂದು ಡೈಲಾಗ್ ಇದೆ, ನೆನಪಿದೆಯಾ? ಸೊ ನಾವು ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ಸಖತ್ತಾಗಿರುತ್ತೆ ಅಂತಾರಲ್ಲ, ಅದು ನಿಜ ಅಂತ ಇವತ್ತು ಗೊತ್ತಾಯಿತು. ಗೈಸ್ ರೂಟ್ ಮಿಸ್ ಆಗಿದೆ, ಬಂದಿದ್ದ ರೋಡಲ್ಲೇ ಮತ್ತೆ ವಾಪಸ್ ಹೋಗ್ತಾಯಿದ್ದೀವಿ. ಗೊತ್ತಿಲ್ಲ ಇನ್ನು ಎಷ್ಟೊತ್ತಾಗುತ್ತೆ ಸಿಗೋದಂತ, ನೋಡುವ ಬನ್ನಿ. ಯಾರಾದರೂ ಸಿಕ್ಕಿದ್ರೆ ಕರ್ಕೋಗಿ ಸಾಕು ನಮ್ಮನ್ನು. ರೂಟ್ ಮಿಸ್ ಆಗಿತ್ತು ಅಂತ ಆ ಮನೆಗೆ ಕೆಳಕ್ಕೆ ಹೋಗಿದ್ವಿ, ಅಲ್ಲೊಂದು ಕಾಣಿಸ್ತಿದೆ, ನಿಮಗೆ ಕಾಣಿಸಲ್ಲ ಅನ್ಸೋದು, ಝೂಮ್ ಮಾಡ್ತೀನಿ. ಅವರು ನಮಗೆ ಮಾವಿನಕಾಯಿ ಮತ್ತು ಈ ಫ್ರೂಟ್ಸ್ ಎಲ್ಲ ಕೊಟ್ಟರು, ಸಕ್ಕತ್ತಾಗಿರುತ್ತೆ ಮಾತ್ರ. ಮುಂಚೆ ನಿಂತಿದ್ದೆ, ಸಿಕ್ಕಿರಲಿಲ್ಲ, ಇವಾಗ ಅವರೇ ಕೊಟ್ಟರು. ವಾಪಸ್ ಬರುವಾಗ ಮಾವಿನ ಹಣ್ಣು ಇಸ್ಕೋಬೇಕು, ಹೋಗಿ ಅಂದರೆ ಮಾವಿನಕಾಯಿ ಇಸ್ಕೋಬೇಕು. ಸೊ ಫೈನಲಿ ರೋಡ್ ಸಿಕ್ಕಿದೆ. ಆವಾಗಲೇ ಹಿಂಗೆ ಹೋಗಿದ್ದು ನಾವು, ನೋಡೇ ಇಲ್ಲ, ಜೋಶಲ್ಲಿ ಈ ರೋಡ್ಗೆ ಹೋಗ್ಬಿಟ್ಟಿದ್ದೀವಿ. ಗೈಸ್ ಫೈನಲಿ ಫಾಲ್ಸ್ ಸಿಕ್ತು ಗೈಸ್. ಅಂದರೆ ನಾವೇ ಹೋಗ್ತಾಯಿದ್ದೀವಿ ಕರೆಕ್ಟ್ ರೂಟಲ್ಲಿ ಇವಾಗ. ಸೊ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ. ಸೊ ಫಾಲ್ಸ್ ತೋರಿಸ್ತೀನಿ ಬನ್ನಿ ನಿಮಗೆ. ಅವ್ರು ಕೊಟ್ಟರಲ್ಲ ಹಣ್ಣು, ಅದನ್ನ ತಿಂತಾಯಿದ್ದೀವಿ. ಹೋಗಬೇಕಾದ್ರೆ ಮಾವಿನಕಾಯಿ ಇಸ್ಕೋಬೇಕು.
ಸೌಂಡ್ ನೋಡಿ ಯಾವಾಗಲೇ ಕೇಳಿಸ್ತದೆ. ಜಾಸ್ತಿ ನೀರಿಲ್ಲ ಅಷ್ಟೊಂದು, ಸ್ವಲ್ಪ ಇರುತ್ತೆ. ಅಲ್ಲೇ ಆಟ ಆಡ್ಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಹೋಗೋಣ. ಲೆಟ್ಸ್ ಗೋ. ನೀರೆಲ್ಲ ಕಡಿಮೆ ಇದೆ, ಬಟ್ ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸಕ್ಕತ್ತಾಗಿದೆ. ಮತ್ತು ಸುಮಾರು ಜನ ಆಟ ಆಡ್ತಿದ್ದಾರೆ ಇಲ್ಲಿ. ಓಹ್, ಬೆಳ್ತಂಗಡಿ ಪೊಲೀಸು. ಬೆಳ್ತಂಗಡಿ ಅಂತ ಅಂದಾಗ ನೆನಪಾಗಿದೆ ನಮಗೆ ನರಸಿಂಹ. ಸೊ ಗೈಸ್, ಇದೆ ಫಾಲ್ಸು. ನೀರು ಜಾಸ್ತಿ ಇಲ್ಲ ಅಷ್ಟೇ. ಬನ್ನಿ ಗೈಸ್, ಫಾಲ್ಸ್ ಅಂತೂ ಕ್ರೇಜಿಯಾಗಿ ಐತೆ ಮಾತ್ರ. ಇವಾಗ ಹೋಗಿ ಆಟ ಆಡಬೇಕು. ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಹೋಗೋರೆ ಸುಮಾರು ಜನ. ಹೆಂಗಿದೆ ನೋಡಿ ಪ್ಲೇಸ್. ನೀರು ಕಡಿಮೆ ಇದೆ, ಬಟ್ ಪ್ಲೇಸ್ ಮಾತ್ರ ಸೆಕ್ಸಿಯಾಗಿದೆ. ಗೈಸ್, ನಿಮಗೆ ಫಾಲ್ಸ್ ವ್ಯೂ ಮೇಲ್ಗಡೆಯಿಂದ ತೋರಿಸ್ತೀನಿ ನೋಡಿ. ಒಂದು ಸ್ವಲ್ಪ ಮೇಲೆ ಹತ್ಕೊ ಬಂದೆ ನಾನು. ಫಾಲ್ಸ್ ವ್ಯೂ ಇಲ್ಲಿಂದ ಹೆಂಗೆ ಕಾಣಿಸ್ತಿದೆ ಗೊತ್ತಾ? ನೋಡಿ, ಎಲ್ಲರೂ ಎಂಜಾಯ್ ಮಾಡ್ತಾರೆ ಫುಲ್ಲು. ಸೊ ನಾನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಮೇಲೆ ಬಂದೆ. ಕ್ರೇಜಿ ಮಾತ್ರ. ಸೊ ಬಂದಿಲ್ಲ ಅಂದರೆ ಇದನ್ನು ತುಂಬ ಮಿಸ್ ಮಾಡ್ಕೊತಿದ್ದೆ ನಾನಂತೂ. ಗೈಸ್, ಹತ್ತದು ಹೆಂಗೋ ಹತ್ಬಿಟ್ಟೆ, ಇಳಿಯೋದೇ ಮಕ್ಕಳು ರೈತಿರೋದು ಇವಾಗ. ನೋಡಿ ಹೆಂಗಿದೆ. ಈಗ ಎಲ್ಲಿಂದ ಇಳಿದು ನಾನು ಅಲ್ಲಿ ಹೋಗ್ಬೇಕು. ಹತ್ತುವಾಗ ಜೋಶಲ್ಲಿ ಹತ್ಬಿಟ್ಟೆ, ಇಳಿವಾಗ ಯಾಕೋ ಸ್ವಲ್ಪ ಏನಿಲ್ಲ. ಗೈಸ್, ಇಳಿತೀನಿ ಇವಾಗ. ಲೆಟ್ಸ್ ಗೋ. ಗೈಸ್, ಇದನ್ನ ನೋಡ್ತೀರಾ? ಮಂಜುಮೇಲ್ ಬಾಯ್ಸ್ ಮೂವಿ ನೆನಪಾಗ್ತಿದೆ. ಸಕ್ಕತ್ತಾಗಿದೆ ಮಾತ್ರ. ನೋಡಿ, ಹೋಗ್ಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ. ಗೈಸ್, ಇವಾಗ ಆಟ ಆಡ್ತಿದ್ವಿ ನೀರಲ್ಲಿ. ನೀರು ಮಾತ್ರ ಕ್ರೇಜಿ ಆಗಿದೆ, ಫುಲ್ ಕೋಲ್ಡು. ಒಬ್ಬೊಬ್ರು ಒಂದೊಂದು ಡೈ ಹೊಡಿತವ್ರೆ. ಇವ್ ನೋಡಿ ಮೇಲೆ ಹತ್ತವ್ರೆ. ಜಂಪ್ ಆಡ್ತೀರಾ? ಆಯ್ತೈತೆ, ಬೇಗ ಹೋಗು 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 ಹೋಗು. ಗೈಸ್, ಕ್ರೇಜಿ ಆಗಿದೆ ಮಾತ್ರ. ನೀರಂತೂ ಫುಲ್ ಕೋಲ್ಡು. ಆಡ್ತೀಯಾ? ಬನ್ನಿ. ಓಹೋ, ಫೈನಲಿ ಮಾಡ್ತಾ ಇದ್ದೀನಿ. ಗೈಸ್, ಏನು ಕ್ರೇಜಿ ಆಗಿದೆ ಗೊತ್ತಾ ಗೈಸ್? ಸ್ವಲ್ಪ ಮೇಲೆ ಬಂದಿದ್ದೀವಿ ನೋಡಿ ಯಾವ ಥರ ಇದೆ. ಫುಲ್ ಆಳ ಇದೆ ಇಲ್ಲಂತೂ. ಗೈಸ್, ಇಲ್ಲಿ ಕೆಳಗಡೆಯಿಂದ ನಾವು ಮೇಲೆ ಬಂದಿದ್ವಿ. ಇಲ್ಲಿ ಆಟ ಆಡ್ತಿದ್ವಿ ಮುಂಚೆ, ಇವಾಗ ಮೇಲೆ ಬಂದಿದ್ವಿ. ಫೋಕಸ್ ಆಯ್ತಾ? ಫೋಕಸ್ ಕರೋ. ಸ್ಟಾರ್ಟ್. ಗಾಯ್ಸ್, ವಾಟರ್ ಫಾಲ್ಸಲ್ಲಿ ಎಲ್ಲರೂ ಚೆನ್ನಾಗಿ ಆಟ ಆಡ್ಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ. ಸೊ ಅವಾಗಲೇ ಮಾವಿನಕಾಯಿ ಇಸ್ಕೋತೀವಿ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಮನೆ ಮಾತ್ರ ಏನು ಕ್ರೇಜ್ ಆಗಿದೆ ಗೊತ್ತಾ ಜಾಗದಲ್ಲಿ. ಇಲ್ಲೇ ಇಟ್ಟಿದ್ದೀವಿ ನೋಡಿ, ಅವರೇ ಕೊಟ್ಟಿದ್ದು. ಫುಲ್ ಕವರ್ ಪೂರ್ತಿ ಕೊಟ್ಟವ್ರೆ ಹಣ್ಣು. ಗೈಸ್, ಮನೆ ಏನು ಕ್ರೇಜ್ ಆಗಿದೆ ನೋಡಿ. ಗಾಯ್ಸ್, ಇವಾಗೆಲ್ಲ ಹೊರಡ್ತಾ ಇದ್ದೀವಿ. ಸೊ ಫಾಲ್ಸ್ ಅಂತೂ ಸಖತ್ತಾಗಿತ್ತು, ಎಲ್ಲರೂ ಎಂಜಾಯ್ ಮಾಡಿದ್ರು. ಒಬ್ಬೊಬ್ರನ್ನೇ ಕೇಳೋದ ಬನ್ನಿ ಹೆಂಗಿತ್ತು ಅಂತ. ಫಸ್ಟ್ ಮೋಹಿತ್. ಸಕ್ಕತ್ತಾಗಿತ್ತು ಮಾತ್ರ. ಇಷ್ಟ ಆಯ್ತಾ? ಗ್ರೌಂಡ್ ಫ್ಲೋರ್ಗಿಂತ ಫಸ್ಟ್ ಫ್ಲೋರ್ ಸಕ್ಕತ್ತಾಗಿತ್ತು ಮಾತ್ರ. ಫಸ್ಟ್ ಫ್ಲೋರ್ ಅಂದರೆ ಅದು ನಿಮ್ಗೆ ವೀಡಿಯೋ ಹಾಕ್ತೀನಿ, ಗೊತ್ತಾಗುತ್ತೆ. ನೆಕ್ಸ್ಟ್ ಇವನು ರೆಡಿ ಆಯ್ತು ಹೇಳೋಕ್ಕೆ. ನೀನು ನಾಕೊಂದು ಕ್ರೇಜಿ ಫುಲ್ಲು. ಅಷ್ಟೇನಾ? ಬೆಳೆ ಕಾಣಿಸ್ತಿದೆ ಕಣ. ಗೈಸ್, ನೆಕ್ಸ್ಟ್ ನಮ್ಮ ಡೋಲ್ ಅವ್ರು ಹೇಳ್ತಾರೆ. ಹೇಳ ಹೆಂಗಿತ್ತು? ಚೆನ್ನಾಗಿತ್ತು. ನೆಕ್ಸ್ಟ್ ನಮ್ಮ ಸರಿಯವರು ಮಾಡಿ ಅವನಿಗೆ. ಹಾಂ, ಅಲ್ಲಿ ತುಂಬ ಜನ ಏನಿರಲಿಲ್ಲ ನಾವು ಹೋದಾಗ. ಹಾಂ,
ಪ್ರಕೃತಿ ತುಂಬ ಸೂಪರ್ ಆಗಿದೆ. ಬನ್ನಿ ಎಲ್ಲರೂ ಎಂಜಾಯ್ ಮಾಡಿ, ಇಲ್ಲಿ ಬರ್ತಾ ಇರಿ. ಲೊಕೇಶನ್ ಬೇಕು ಅಂದ್ರೆ ಮೆಸೇಜ್ ಮಾಡಿ. ಮಿಸ್ ಯು ನನ್ನ ಫ್ರೆಂಡ್ ಒಬ್ಬ ಅವನೇ ಸಾವಿತ್ರಿ ಅಂತ. ಮಿಸ್ ಯು ಸಾವಿತ್ರಿ. ಗೈಸ್ ನೆಕ್ಸ್ಟು ನಮ್ಮ ಸಂತು ಹೇಳ್ತಾನೆ ಹೆಂಗಿತ್ತು. ಸೂಪರ್ ಚೆನ್ನಾಗಿತ್ತಾ? ಸೂಪರ್. ಗೈಸ್ ಎಲ್ಲರೂ ಸಕ್ಕತ್ತಾಗಿ ಆಟ ಆಡ್ಕೊಂಡು ಈಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಇನ್ನೂ ಚೆನ್ನಾಗಿರುತ್ತೆ. ಒಂದು ರೂಮ್ ಮಾಡ್ತಿದ್ದೀವಿ, ಬರುತ್ತೆ. ಈ ಬ್ಲಾಗು ಸೆಕೆಂಡ್ ಬ್ಲಾಗಲ್ಲಿ ಬರುತ್ತೆ ಅದು. ಈ ಬ್ಲಾಗ್ ಸ್ವಲ್ಪ ಕಂಟಿನ್ಯೂ ಆಗ್ಬಿಟ್ಟು ಆಮೇಲೆ ಎಂಡ್ ಮಾಡ್ತೀನಿ. ಗೈಸ್ ಇನ್ನೊಬ್ಬ ಬ್ಲಾಗರ್ ರೆಡಿ ಆಯ್ತು ನಿಂದೆ. ಫುಲ್ಲು ಪ್ರಾಕ್ಟೀಸ್ ಮಾಡ್ತಾನೆ. ಸೊ ಇದು ಸ್ವಲ್ಪ ಇಗ್ನೋರ್ ಮಾಡಿ. ಸೊ ಬನ್ನಿ ಹೋಗೋಣ ಈಗ. ಜಾಕ್ ಫ್ರೂಟ್. ಗೈಸ್ ಸಖತ್ತಾಗಿ ನಿದ್ದೆ ಹೊಡೆದ ಗೈಸ್. ಇವ್ರೇನೋ ಸೋಡಾ ಕುಡಿಬೇಕು ಅಂತ ನಿಲ್ಸಿದ್ದಾರೆ. ಸೊ ಬನ್ನಿ. ಸೊ ನಾನು ರೀಲ್ಸಲ್ಲಿ ನೋಡಿದ್ದು ಸೋಡಾ. ಇವತ್ತು ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ. ಕುಡಿಸಂತು ಕೊಡ್ಬಿಡು ಒಂದೇ ಸಲ. ಕುಡಿ ಅವರ ಫಾ ಅಂತ ಹಾಕ್ಬೋದಿತ್ತು, ಏನಾಗಲಿಲ್ಲ ಫಾ ಅಂತ. ಬ್ಲಾಗರ್ ಬೋಂಡಿ ಎತ್ತುತ್ತಾ ಇದ್ದಾರೆ. ಅಲ್ಲೆಲ್ಲ ಚೆಲ್ಲಿದ್ರೆ ವೇಸ್ಟ್ ಇವ್ರು ಕುಡಿಯೋದು, ಸುಮ್ಮನೆ ಡೌ ಮಾಡ್ತಿರೋದು ಇದೆಲ್ಲ. ಅಲ್ಲಿ ನೋಡಿ ಅವ್ರು ಕೆಳಗಡೆ ಬೇಸನಲ್ಲಿ ಅರ್ಧ ಹೊಂಟೋಗಿದೆ. ಗೈಸ್ ನೆಕ್ಸ್ಟ್ ಏನಾದ್ರು ಸೋಡಾ ಕುಡಿಬೇಕಂದ್ರೆ ಇಲ್ಲೇ ಬಂದು ಕುಡೀರಿ. ಶ್ರೀ ಗಣೇಶ ಲೈಮ್ ಜ್ಯೂಸ್ ಅಂತ, ಸಕ್ಕತ್ತಾಗಿತ್ತು. ನನ್ನ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ, ಅದಕ್ಕೆ ನಮ್ಮ ಬ್ರದರ್ ಫೋನಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಸೌದಡ್ಕ ದೇವಸ್ಥಾನಕ್ಕೆ ಬಂದಿದ್ದೀವಿ, ಗಣಪತಿ ದೇವಸ್ಥಾನಕ್ಕೆ. ಸೊ ಸುಮಾರು ವರ್ಷ ಆದಮೇಲೆ ಬರ್ತಿರೋದು. ಸೊ ದೇವಸ್ಥಾನ ಮುಗಿಸ್ಕೊಂಡು ಕೆ ಸುಬ್ರಹ್ಮಣ್ಯ ಹತ್ರ ಆಲ್ಟ್ ಆಗ್ಬೇಕು ನಾವು. ಅಂದರೆ ಇವತ್ತು ಅಲ್ಲೇ ಇರ್ಬೇಕು ನಾವು. ಬನ್ನಿ ಹೋಗೋಣ. ಗೈಸ್ ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಹೊಟ್ಟೆ ನೈಟ್ ಊಟ ಮಾಡ್ತಿದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎಲ್ಲರೂ. ಅವನ ತೋರಿಸಿಲ್ಲ ನೋಡ, ಇನ್ನೇ ತೋರಿಸಿಲ್ಲ ಅವನು.